ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಇದೊಂದು ತಾಲೂಕಾ ಪ್ಲೇಸ್. ಇದು ಮೇಲಿಂದ ಮೇಲೆ ಈ ರಟ್ಟಿಹಳ್ಳಿಯಲ್ಲಿ ಇಸ್ಲಾಮಿಕ್ ಮುಸ್ಲಿಂ ಗುಂಡಾಗಳ ಪುಂಡಾಟಿಕೆ ನಡೀತಾ ಇದೆ. ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಇದು ಮೇಲಿಂದ ಮೇಲೆ ನಡೀತಾ ಇದೆ. ನಿನ್ನೆ ನಡೆದಂಥ ಘಟನೆ ಬಹಳ ಸಣ್ಣದು. ಒಂದು ಸಣ್ಣ ಪಾನ್ ಅಂಗಡಿ, ಬೀಡಿ ಅಂಗಡಿ ಇಟ್ಟುಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಅಪ್ಪ ಮಕ್ಕಳು ಅವರು ದುಡಿತಾ ಇದ್ದಾರೆ, ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ. ಸೊ ಯಾವುದೋ ಒಂದು ಸುಳ್ಳು ಇವ್ರ ಮೇಲೆ ಕಣ್ಣಿತ್ತು, ಅವ್ರದ್ದು ಮೇಲಿಂದ ಮೇಲೆ ಕಣ್ಣಿತ್ತು. ಇವ್ರ ಮೇಲೆ ಕಂಪ್ಲೇಂಟ್ ಕೊಡೋದು, ಇವನು ಬಜರಂಗ ದಳದ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ, ಮತ್ತು ಇವರ ತಂದೆ ಶಿವಾಜಿರಾವ್, ಈ ರೀತಿಯ ಹಿನ್ನೆಲೆಯಲ್ಲಿ ಇವ್ರ ಮೇಲೆ ಕಣ್ಣಿದ್ದನ್ನು ನಿನ್ನೆ ಒಂದು ಸಣ್ಣ ಘಟನೆ ಹಿನ್ನೆಲೆಯಲ್ಲಿ ರಾಕ್ಷಸೀಯ ರೂಪವಾಗಿ ಮುಸ್ಲಿಂ ಗೂಂಡಾಗಳು ಅಲ್ಲೇ ಕೊಂದು ಹಾಕಿದ್ದಾರೆ. ಯಾಕೆ ಬದುಕಬಾರ್ದ ನಾವು ಈ ದೇಶದಲ್ಲಿ? ಒಂದು ಸಣ್ಣ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇರುವಂಥವ್ರ ಮೇಲೆ ಹೌದು ನಿಮ್ದು ಏನಾದರೂ ತಪ್ಪಾಗಿದ್ರೆ ಕಂಪ್ಲೇಂಟ್ ಕೊಡ್ರಿ, ಪೊಲೀಸ್ ಸ್ಟೇಷನು, ಕೋರ್ಟು, ಯಾತಕ್ಕೆ ಇರೋದು? ಏನು ತಾಲಿಬಾನ ನೀವು? ಪಾಕಿಸ್ತಾನಿಗಳ? ಏನು ನಾಳೆ ಮಕ್ಕಳ ನೀವು? ಯಾವ ದೇಶದಲ್ಲಿದ್ದೀರಿ ನೀವು? ಡಾಕ್ಟರ್ ಅಂಬೇಡ್ಕರ್ ರಚನೆ ಮಾಡಿದಂಥ ಸಂವಿಧಾನದ ಆಧಾರದ ಮೇಲೆ, ಪ್ರಜಾಪ್ರಭುತ್ವ ಆಧಾರದ ಮೇಲೆ ಈ ದೇಶ ನಡೀತಾ ಇದೆ. ಕೊಂದು ಹಾಕ್ಬಿಡೋದಾ? ನಾನು ಹೇಳೋದು ಇದಕ್ಕೆ ಕ್ಷಮೆ ಇಲ್ಲ. ಇದನ್ನು ಕ್ಷಮೆ ಮಾಡುವುದಿಲ್ಲ. ಇಬ್ಬರೇ ಒಂದು ಗಂಡು ಒಂದು ಹೆಣ್ಣು ಹೆಂಗೆ ಬದುಕಬೇಕು? ಅವರು ಯಾವ ರೀತಿ ಬದುಕಬೇಕ್ರೆ? ಅಪ್ಪ ಇಲ್ಲ, ಇನ್ನೂ ಮದುವೆ ಆಗಿಲ್ಲ ಅವ್ರ ಮಕ್ಕಳದು. ಮಕ್ಕಳು ಮೊಮ್ಮಕ್ಕಳದಿಂದ ಆನಂದವಾಗಿ ಬದುಕಬೇಕಾದಂಥ ಶಿವಾಜಿರಾವ್ನ ಕೊಂದು ಹಾಕಿದಂಥ ಆ ರಾಕ್ಷಸರನ್ನ ಅಕಸ್ಮಾತ್ ಏನಾದರೂ ಬೇಲು, ಜಾಮೀನು ಅಥವಾ ಅವ್ರನ್ನ ಬಿಡುಗಡೆ ಮಾಡಿದರೆ ನಾವಂತೂ ಹೊರಗಡೆ ಬಿಡುವುದಿಲ್ಲ. ಕೋರ್ಟು ಗಲ್ಲಿಗೇರಿಸಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇಲ್ಲಾಂದ್ರೆ ನಾವಂತೂ ಬಿಡುವುದಿಲ್ಲ. ನಾವು ಹೊರಗಡೆ ಬಂದ್ರೆ ಕಲ್ಲಿ ಎಸೋದು ಕೊಂದು ಹಾಕವ್ರು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಏನ್ ನೀವು ಅಷ್ಟೇ ಇದೆಯಾ ಕೈ ಕಾಲು? ದೇವರು ನಮಗೂ ಕೊಟ್ಟಿದ್ದಾನ್ರೆ, ನಮ್ಮಲ್ಲೂ ತಾಕತ್ತಿದೆ. ಸೊ ಈ ರೀತಿಯ ಕೊಂದು ಹಾಕುವಂತ ಮಾನಸಿಕತೆ, ರಾಕ್ಷಸನ ಬಿಟ್ಟು ಬಿಡ್ರೆ. ಇದೇ ಜಿಲ್ಲೆಯಲ್ಲಿ ಒಂದು ವಾರದ ಹಿಂದೆ ನಡೆದಂತ 29ನೇ ತಾರೀಕು ನಡೆದಂತ ಹಾನಗಲ್ ತಾಲೂಕಾ ನರೇಗಲ್ನಲ್ಲಿ ನೀವೇನು ಮಾಡಿದ್ರೆ? ಕೊಚ್ಚಿ ಎಷ್ಟು 9 ಜನರು ಇವತ್ತು ಆಸ್ಪತ್ರೆಗಿದ್ದಾರಲ್ಲ. ಕಾರು ಹುಣ್ಣಿಮೆ ಆನಂದವಾಗಿ ಹುಡುಗರು ಹೋರಿಗಳನ್ನ ಆನಂದವಾಗಿ ಹಾಕ್ತಾ ಇದ್ರೆ, ಮಸೀದಿ ಮುಂದೆ ಪಟಾಕಿ ಹಾರಿಸಿದ್ರು, ಅದಕ್ಕೆ ಹೊಡೆದ್ರು. ಯಾಕೆ ಪಟಾಕಿ ಹಾರಿಸಬಾರ್ದ ನಾವು? ಕಾರು ಹುಣ್ಣಿಮೆ ಕೊಡ್ಲಿ ಕುರುಪಿ ಎಲ್ಲ ತಗೊಂಡ್ಬಂದು ಕಡಿದ್ರಿ, ಕೈ ಕಡಿದ್ರು, ರುಂಡ ಕಡಿದ್ರು, ತಲೆ ಹೊಡೆದ್ರು. ಯಾವ ರಾಕ್ಷಸರು ಇವರು? ಎಲ್ಲಿಂದ ಬಂದಿದ್ದಾರೆ ಇವರು? ಏನ್ ತಿಂತಾ ಇದ್ದಾರೆ ಹೊಟ್ಟಿಗೆ? ಪಾಕಿಸ್ತಾನದ ಹೇಲ್ ತಿಂತಾ ಇದ್ದಾರೆ ನೀವು? ಮೇಲಿಂದ ಮೇಲೆ ನಿಮ್ಮ ಮನುಷ್ಯತ್ವವಿಲ್ಲ. ಈಗ ಶಿವಾಜಿರಾವ್ ಕೊಂದದ್ದು ನಾವು ಇದಕ್ಕೆ ಕ್ಷಮೆ ಇಲ್ಲ. ಅವ್ರ ಮನೆಗಳೇ ಎಲ್ಲಿದಾವ್ ನೋಡ್ರಿ. ಅವ್ರು ಬೆಂಕಿ ಹಚ್ತೇವೆ, ಹುಷಾರಾಗಿರೆ. ಈ ರೀತಿಯ ಮಾನಸಿಕತೆಯನ್ನು ಬಿಟ್ಟು ಇಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನದ ಆಧಾರದ ಮೇಲೆ ಬದುಕ್ರಿ ನೀವು. ನಮ್ಮಿಂದ ಬದುಕ್ತಾ ಇದ್ದಾರೆ, ಹಿಂದೂಗಳಿಂದ ಬದುಕ್ತಾ ಇದ್ದಾರೆ ನೀವು. ಸೊ ನಮಗೆ ಕೊಂದು ಹಾಕೋ, ನಮಗೂ ಚೂರಿ ಹಾಕೋ ಅಂತವ್ರು ಈ ಮಾನಸಿಕತೆ, ನಾವು ಇದಕ್ಕೆ ಕ್ಷಮೆ ಮಾಡೋದಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಇದರ ಹಿಂದೆ ಬಜರಂಗ ದಳ, ವಿಶ್ವ ಹಿಂದೂ, RSS, ನಾವು ಶ್ರೀರಾಮ್ ಸೇನೆ ಸಂಘಟನೆ ಈ ಮನೆಯ ಪರವಾಗಿದ್ದೀವಿ. ನಾವು ಈ ಮನೆಯ ಪರವಾಗಿದ್ದೀವಿ.
ಇದಕ್ಕೆ ಆ ಶಿವಾಜಿರಾವನ್ನ ಕೊಂದಿದ್ದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಯಾವತ್ತು ಸಿಗುತ್ತೆ ಅಂದರೆ ಅವರನ್ನು ಗಲ್ಲಿಗೇರಿಸಿದಾಗ ಮಾತ್ರ ಶಾಂತಿ ಸಿಗುತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇದಕ್ಕೆ ಈ ಘಟನೆಯನ್ನು ಖಂಡಿಸ್ತಾ ಇದ್ದೀವಿ. ಇದನ್ನು ಎಂದೂ ಯಾವತ್ತಿಗೂ ಕೂಡ ಇದನ್ನು ಕ್ಷಮೆ ಮಾಡುವಂಥದ್ದು ಇಲ್ಲ. ಮರಿಬೇಡ್ರಿ ಹಿಂದೂಗಳೇ, ನೀವು ಮರಿತೀರಿ. ಅದಕ್ಕೆ ಮೇಲಿಂದ ಮೇಲೆ ನಾವು ಏಟು ತಿಂತಾ ಇದ್ದೇವೆ, ಹೊಡೆತಾ ತಿಂತಾ ಇದ್ದೇವೆ, ಕೊಂದು ಹಾಕ್ತಾ ಇದ್ದೇವೆ, ಸಾಯ್ತಾ ಇದ್ದೇವೆ, ಓಡ್ತಾ ಇದ್ದೇವೆ. ಪಹಲ್ಗಾಮ್ ಏನಾಯ್ತು? ಪಹಲ್ಗಾಮದಲ್ಲಿ ಜಾತಿ ಕೇಳಲಿಲ್ಲ, ಪಕ್ಷ ಕೇಳಲಿಲ್ಲ, ಊರು ಕೇಳಲಿಲ್ಲ. ನೀನು ಹಿಂದೂ ಅಂತ ಕೇಳಿಕೊಂಡು ಹೊಡೆದ್ರೆ 26 ಹೆಣಗಳನ್ನು ಓಡಿಸ್ತಿದ್ರು. ಹಿಂದೂ ಅಂತ ಹೇಳಿ ಇನ್ನೂ ನಾವು ಬುದ್ಧಿ ಕಲಿಲ್ಲ. ಇನ್ಯಾವಾಗ ಕಲಿ